ಇಂದು ಡಿಸೆಂಬರ್ 3 ವಕೀಲರ ದಿನಾಚರಣೆ ಅಂತ ನಮ್ಮ ಭಾರತದಲ್ಲಿ ಆಚರಣೆ ಮಾಡ್ತಾರೆ. ನಮ್ಮ ಪ್ರಥಮ ರಾಷ್ಟ್ರಪತಿಗಳಾದಂಥ ರಾಜೇಂದ್ರ ಪ್ರಸಾದ್, ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ and prominent lawyer, on his birth anniversary we celebrate as Advocates Day on every 3rd December of every year. ಇವತ್ತು ನಮ್ಮ ಗುಲ್ಬರ್ಗಾ ಬಾರ್ ಅಸೋಸಿಯೇಷನ್ ಕಲಬುರಗಿ ವತಿಯಿಂದ ನಾವೇನಪ್ಪಾ ಅಂತಂದ್ರೆ ಬೆಳಗ್ಗೆಯಿಂದ ವಿವಿಧ ಕಾರ್ಯಕ್ರಮ, ಈ ವಕೀಲರ ದಿನಾಚರಣೆ ನಿಮಿತ್ತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ಮೊದಲನೇದಾಗಿ ನಾವು ಉಚಿತ ನೇತ್ರ ತಪಾಸಣೆ, ಫ್ರೀ ಐ ಟೆಸ್ಟ್ ಅಂತ ನಾವು ಏರ್ಪಡಿಸಿದ್ದು. ಅದೇ ರೀತಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಇತ್ತು. ವಕೀಲರಿಂದ ಬಹಳಷ್ಟು ಜನ ಬ್ಲಡ್ ಡೊನೇಷನ್ ಮಾಡಿದ್ದಾರೆ ಈ ವಕೀಲರ ದಿನಾಚರಣೆ ನಿಮಿತ್ತ. ಅದೇ ರೀತಿ ಕಲ್ಚರಲ್ ಇವೆಂಟ್ಸು ಕೂಡ ಬೆಳಿಗ್ಗೆ ಮಧ್ಯಾಹ್ನ 1:30ರಿಂದ 5 ಗಂಟೆವರೆಗೂ ಕಲ್ಚರಲ್ ಇವೆಂಟ್ಸ್ ಮಾಡಿದ್ರು. ಡ್ಯಾನ್ಸು, ಹಾಡ, ನಾಟಕ, ಏಕಾಭಿನಯ, ಎಲ್ಲಾ ರೀತಿಯ ನಮ್ಮ ವಕೀಲರೆಲ್ಲ ಅತ್ಯಂತ ಹುರುಪಿನಿಂದ ಪಾಲ್ಗೊಂಡಿದ್ರು. ನಂತರ ಸಾಯಂಕಾಲ ಸೆಕೆಂಡ್ ಸೆಷನ್ ನಲ್ಲಿ 2ನೇ ಅವಧಿಯಲ್ಲಿ ನಮ್ಮ ಹೈಕೋರ್ಟ್ನ ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ H.T. ನರೇಂದ್ರ ಪ್ರಸಾದ್ ಅವರು ಹಾಗೂ ಇನ್ನೊಬ್ಬ ನ್ಯಾಯಮೂರ್ತಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದರು. ಜಸ್ಟಿಸ್ ತ್ಯಾಗರಾಜ್ ಅವರು. ಈ ಸಂದರ್ಭದಲ್ಲಿ ನಮ್ಮ ಬಾರ್ ಅಸೋಸಿಯೇಷನ್ ನಲ್ಲಿ 50 ವರ್ಷ ವಕೀಲ ವೃತ್ತಿಯನ್ನು ಪೂರೈಸಿದಂತ ಸುಮಾರು 11 ಹಿರಿಯ ವಕೀಲರಿಗೆ ನಾವು ಸನ್ಮಾನ ಸಮಾರಂಭ ಏರ್ಪಡಿಸಿದ್ದೆವು. ಅದೇ ರೀತಿ NV ಸೊಸೈಟಿಗೆ ನಡೆದಂತ ರೀಸೆಂಟ್ ಎಲೆಕ್ಷನ್ ನಲ್ಲಿ ನಮ್ಮ ವಕೀಲರು ಸುಮಾರು ಒಂದು 5 ಜನ ಗವರ್ನಿಂಗ್ ಬಾಡಿಯಲ್ಲಿ ಎಲೆಕ್ಟ್ ಆಗಿದ್ದಾರೆ. ಅವರಿಗೂ ಕೂಡ ನಾವು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ವು. ಅದೇ ರೀತಿ ಸಿಟಿ ಕಾರ್ಪೊರೇಷನ್ ನಲ್ಲಿ ನಮ್ಮ ಇಬ್ಬರು ವಕೀಲರು ಅನುಪಮಾ ರಮೇಶ್ ಕಮಕ್ನೂರ್ ಅಂತ ಮತ್ತು ಇನ್ನೊಬ್ಬರು ಲತಾ ರಾಠೋಡ್ ಅಂತ, ಅವರು ಕೂಡ ಆಸ್ ಎ ಕಾರ್ಪೊರೇಟರ್ ಆಗಿ ಎಲೆಕ್ಟ್ ಆಗಿದ್ದಾರೆ. ಇದು ನಮ್ಮ ವಕೀಲರಿಗೆ ಒಂದು ಹೆಮ್ಮೆ ವಿಷಯ. ಅಷ್ಟೇ ಅಲ್ಲದೆ ನಮ್ಮ ಅನುಪಮಾ ರಮೇಶ್ ಕಮಕ್ನೂರ್ ಅವರು ಹಣಕಾಸು, ತೆರಿಗೆ ಮತ್ತು ಅಪೀಲ್ ಕಮಿಟಿಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಕೂಡ ರೀಸೆಂಟ್ ಆಗಿ ಎಲೆಕ್ಟ್ ಆಗಿದ್ರು. ಅವರಿಗೂ ಕೂಡ ಸನ್ಮಾನ ಏರ್ಪಡಿಸಿದ್ರು. ಅದೇ ರೀತಿ ನಮ್ಮ ಇನ್ನೊಬ್ಬರು ವಕೀಲರು ಸಂಜೀವ್ ಕುಮಾರ್ ಎಸ್ ಜೋಗ್ ಅಂತ ಹೇಳಿ ರೀಸೆಂಟ್ ಆಗಿ ರಾಜ್ಯ ನೋಟರಿ ಸಂಘದ ಉಪಾಧ್ಯಕ್ಷರಾಗಿ ಕೂಡ ಆಯ್ಕೆ ಆಗಿದ್ದಾರೆ. ಅವರಿಗೊಂದು ಸನ್ಮಾನ ಇಟ್ಕೊಂಡಿದ್ದು. ಅದೇ ರೀತಿ ಇನ್ನೊಬ್ಬರು ವಿರೂಪಾಕ್ಷಪ್ಪ ಗಡದ್ ಅಂತ ಹೇಳಿ ಅವರು ಕೂಡ ಏನಪ್ಪಾ ಅಂತಂದ್ರೆ ನಮ್ಮ PLD ಬ್ಯಾಂಕ್ ಉಪಾಧ್ಯಕ್ಷರಾಗಿ ರೀಸೆಂಟ್ ಆಗಿ ಎಲೆಕ್ಟ್ ಆಗಿದ್ರು. ಅವರಿಗೊಂದು ಸನ್ಮಾನ ಇಟ್ಕೊಂಡಿದ್ದು. ಅದೇ ರೀತಿ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಅಂತ ಹೇಳಿ ಏನಪ್ಪಾ ಅಂದ್ರೆ ಹೈಕೋರ್ಟ್ದವ್ರು ನೇಮಕ ಮಾಡ್ತಾರ. ನಮ್ಮ ಹೈದರಾಬಾದ್ ಕರ್ನಾಟಕದಿಂದ ಇಬ್ಬರು ಮಾತ್ರ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಅಂತ ಇಲ್ಲಿವರೆಗೂ ಆಗಿದ್ದು ಹಿಸ್ಟ್ರಿನಲ್ಲಿ. ಅದರಲ್ಲಿ P. ವಿಲಾಸ್ ಕುಮಾರ್ ಅಂತ ಹೇಳಿ ಮತ್ತಪ್ಪ ಅಂದ್ರೆ ಅಮಿತ್ ಕುಮಾರ್ ದೇಶಪಾಂಡೆ ಅಂತ. ಇದು ಒಂದು ಕೂಡ ನಮಗೆ ಹೆಮ್ಮೆ ವಿಷಯ. ನಮ್ಮ ಹೈಕೋರ್ಟ್ ಆದ ನಂತರ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಅಂತ ನಮ್ಮ ಎಂಟೈರ್ ಹೈದರಾಬಾದ್ ಕರ್ನಾಟಕದಿಂದ ಆದವರು ಇವರಿಗೂ ಕೂಡ ನಾವು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದು. ಅದೇ ರೀತಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡು ಇವತ್ತು ಯಶಸ್ವಿಯಾಗಿ ನಾವು ನೆರವೇರಿಸಿದ್ದು. ಇದಕ್ಕಾಗಿ ನಮ್ಮ ಎಲ್ಲ ವಕೀಲ ಬಾಂಧವರು ಅವ್ರ ಸಹಕಾರ ಬಹಳ ಚೆನ್ನಾಗಿತ್ತು ನಮಗೆ. ಎಲ್ಲ ವಕೀಲರಿಗೆ ಆಗ ನಮ್ಮ ಬಾರ್ ಅಸೋಸಿಯೇಷನ್ ಎಲ್ಲ ಸದಸ್ಯರು ಕೂಡ ಧನ್ಯವಾದಗಳು. ನನ್ನ ಹೆಸರು ಸಿದ್ದಾರಾಮ್ ಬಿ ವಡೆ ಅಂತ, ಜನರಲ್ ಸೆಕ್ರೆಟರಿ ಗುಲ್ಬರ್ಗಾ ಬಾರ್ ಅಸೋಸಿಯೇಷನ್ ಕಲಬುರಗಿ. ಅದೇ ರೀತಿ ನಮ್ಮ ಅಧ್ಯಕ್ಷರು SV ಪಸಾರ್ ಮಾಗಾವ್, ಅಧ್ಯಕ್ಷರು ಬಾರ್ ಅಸೋಸಿಯೇಷನ್. ಅದೇ ರೀತಿ ಸುಧೀರ್ ಗಾದ್ಗೆ ಅಂತ ನಮ್ಮ ಜಾಯಿಂಟ್ ಸೆಕ್ರೆಟರಿ, ಜಂಟಿ ಕಾರ್ಯದರ್ಶಿ ಬಾರ್ ಅಸೋಸಿಯೇಷನ್. ಅದೇ ರೀತಿ ನಮ್ಮ ಸಂಗೊಳ್ಳಿ ನಾಗಣ್ಣ ಅಂತ ಹೇಳಿ ಇವರು ಹೈಕೋರ್ಟ್ ಘಟಕದ ಕಾರ್ಯಕಾರಿ ಸದಸ್ಯರು. ಥ್ಯಾಂಕ್ ಯು. ನಮ್ಮ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಜಿಲ್ಲಾ ವಕೀಲರ ದಿನಾಚರಣೆಯನ್ನು ಬಹು ವಿಜೃಂಭಣೆಯಿಂದ ಆಚರಿಸಲಾಯಿತು. ಇವತ್ತಿನ ದಿನ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ವಕೀಲರು ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಸನ್ಮಾನ ಮಾಡಿದೆವು. ಅದೇ ರೀತಿಯಾಗಿ 50 ವರ್ಷ ವಕೀಲ ವೃತ್ತಿಯಲ್ಲಿ ಪರಿಣಿತರಾದರೂ ಕೂಡ ನಾವು ಸನ್ಮಾನಿಸಲಾಯಿತು. ಅದೇ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ವಕೀಲರು ಯಾರ್ಯಾರಿದ್ದರು ಅವರಿಗೆಲ್ಲ ನಾವು ಕರೆಯಿಸಿ ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡಿದ್ದೆವು. ಅದೇ ರೀತಿಯಾಗಿ ನಮ್ಮ ಬಾರ್ ಅಸೋಸಿಯೇಷನ್ ಎಲ್ಲ ವಕೀಲ ವೃಂದವು ನಮಗೆಲ್ಲ ಸಹಕಾರ ಕೊಟ್ಟರು. ಹೈಕೋರ್ಟ್ ಘಟಕದ ಎಲ್ಲ ಪದಾಧಿಕಾರಿಗಳು ಆಗಮಿಸಿ ಹಾಗೂ ನಮ್ಮ SC/ST ಸಂಘದ ಅಧ್ಯಕ್ಷರಾದಂಥ ಶ್ರೀ ವಿನೋದ್ ಕುಮಾರ್ ಅವರ ಎಲ್ಲ ಟೀಮ್ ಬಂದು ಅವರು ಎಲ್ಲ ವಕೀಲರ ಒಂದು ಸಹಕಾರದೊಂದಿಗೆ ಇವತ್ತಿನ ಒಂದು ಕಾರ್ಯಕ್ರಮ ಆಚರಿಸಿದೆವು. ಇವತ್ತಿನ ನಾನು ಕೊನೆಯದಾಗಿ ನಮ್ಮ ಎಲ್ಲ ವಕೀಲರಿಗೂ ವಕೀಲರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತೇನೆ. ನಮ್ಮ 50 ವರ್ಷ ಪೂರೈಸಿದಂಥ ಎಲ್ಲ ಹಿರಿಯ ವಕೀಲರಿಗೂ ಹಾಗೂ ನಮ್ಮ ಆಗಮಿಸಿದಂಥ ಎಲ್ಲ ಹಿರಿಯ ವಕೀಲರಿಗೂ, ಮಹಿಳಾ ವಕೀಲರಿಗೂ ಎಲ್ಲರಿಗೂ ಕೂಡ ಏನಪ್ಪ ನಾನು ಧನ್ಯವಾದಗಳು ತಿಳಿಸುತ್ತಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಸುಮಾರು 1 ವಾರದಿಂದ
ಸತತವಾಗಿ ಏನಪ್ಪ ಅಂದ್ರೆ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿಗೊಳಿಸೋದಕ್ಕಾಗಿ ಅವರಿಗೆ ನಾನು ಮತ್ತೊಮ್ಮೆ ಹೈಕೋರ್ಟ್ ಘಟಕದವರಿಗೆ ಹಾಗೂ ಜಿಲ್ಲಾ ಘಟಕದವರಿಗೂ ಹೃತ್ಪೂರ್ವಕವಾಗಿ ನಾನು ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದು ಗುಲ್ಬರ್ಗ ವಕೀಲರ ಸಂಘದಲ್ಲಿ ವಕೀಲರ ದಿನಾಚರಣೆ ಮಾಡಲಾಯಿತು. ಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರು ಇದ್ದರು. ಅವರೆಲ್ಲರೂ ಸಹ ವಕೀಲರ ದಿನಾಚರಣೆ ಬಗ್ಗೆ ತಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳಿದರು. ಅದಲ್ಲದೆ ಈ ವಕೀಲ ಸಂಘದವರು 50 ವರ್ಷ ವೃತ್ತಿಪರ ಕರ್ತವ್ಯ ನಿಭಾಯಿಸ್ಕೊಂಡು ಬಂದವರಿಗೆ ಸನ್ಮಾನ ಇಟ್ಕೊಂಡಿದ್ದರು. ಅವರೆಲ್ಲರಿಗೆ ನಾವು ಸನ್ಮಾನಿತರೆಲ್ಲ ಅವರಿಗೇನದಲ್ಲ ವಂದನೆಗಳು ಹೇಳಿದ್ದೀವಿ. 50 ವರ್ಷ ವಕಾಲತ್ ಮಾಡಬೇಕಾದ್ರೆ ಏನೇನು ಕಠಿನಾಯಿಗಳು ಅಂದರೆ ಕಠಿಣತೆಗಳನ್ನು ಅಥವಾ ಪ್ರಾಬ್ಲಮ್ಸ್ ಎದುರಿಸಬೇಕಾಗುತ್ತೆ, ವಕೀಲರು ಇಂದಿನ ದಿನಗಳಲ್ಲಿ ಯಾವ ರೀತಿ ಹಿರಿಯ ವಕೀಲರನ್ನು ಅನುಸರಿಸಿಕೊಂಡು ಮತ್ತು ಎಲ್ಲ ವಿಷಯಗಳ ಬಗ್ಗೆ ಇಲ್ಲಿಯವರೆಗೆ ಏನೊಂದು ಬೇರೆ ಬೇರೆ ಹೈಕೋರ್ಟು ಸುಪ್ರೀಂ ಕೋರ್ಟ್ದು ಯಾವ ಒಂದು ಪಾಯಿಂಟ್ ಬಗ್ಗೆ ಯಾವ ವಿಷಯದ ಬಗ್ಗೆ ಅವರೇನು ಇಲ್ಲಿವರೆಗೂ ಒಂದು ನಿರ್ಣಯ ಕೊಟ್ಟಿದ್ದಾರೆ, ಅವು ಪಾಲನೆ ಮಾಡಬೇಕಾಗುತ್ತೆ. ನಾವು ಅವೆಲ್ಲದರ ಬಗ್ಗೆ ನಮಗೆ ಮಾಹಿತಿ ಇರಬೇಕಾಗುತ್ತೆ. ಅಂದಾಗ ಮಾತ್ರ ನಾವು ಅಪ್ ಟು ಡೇಟ್ ಆಗ್ತೀವಿ. ವಕೀಲ ವೃತ್ತಿಯಲ್ಲಿ ಇವಾಗ ಕಂಪ್ಯೂಟರ್ ನಾಲೆಜ್ ಆಗಲಿ ಅಥವಾ ಈಗಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ಒಂದು ಯುಗ ನಡೆದಿದೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ನಡೆದಿದೆ. ಅದು ಸಹಿತ ನಾವು ಈ ಒಂದು ವೃತ್ತಿಯಲ್ಲಿ ಬಳಸಿಕೊಳ್ಬೋದು. ಆದರೆ ಸಂಪೂರ್ಣ ಅದರ ಮೇಲೆ ನಾವು ನಿರ್ಭರವಾಗಿರಬಾರ್ದು ಅಂತ ಹೇಳ್ಕೇಸಿಂದ ನಮ್ಮದು ಒಂದು ಅನಿಸಿಕೆ. ನನಗೂ ಸಹ 50 ವರ್ಷದ ವೃತ್ತಿಯನ್ನು ನಿಭಾಯಿಸ್ಕೊಂಡು ಬಂದಿದ್ದಕ್ಕಾಗಿ ಈ ವಕೀಲ ಸಂಘದವರು ನನಗೆ ಸನ್ಮಾನ ಮಾಡಿದ್ದಕ್ಕೆ ನಾನು ಅವರಿಗೆ ಋಣಿಯಾಗಿದ್ದೀನಿ. ತುಂಬ ಧನ್ಯವಾದ. ಜೂನಿಯರ್ಸ್ಗಳಿಗೆ ಹೇಳಿದ್ದೀನಿ ನಾನು, ಇತ್ತಿತ್ತಲಾಗಿ ಸಾಮಾನ್ಯ ಜನರಲ್ಲಿ ಒಂದು ಕಳಕಳಿ ಏನಿದೆ ಮತ್ತು ಪಕ್ಷಗಾರರು ಹೇಳೋದು ಅಂದರೆ ವಕೀಲರು ಅದು ನಿಷ್ಠಾಪೂರ್ವಕವಾಗಿ ತಮಗೆ ವಹಿಸಿಕೊಟ್ಟಂಥ ಕೇಸನ್ನು ಅದನ್ನು ನಡೆಸ್ಕೊಂಡು ಹೋಗೋದಾಗಲಿ, ಅವರ ಪರವಾಗಿ ಒಂದು ಆದೇಶ ಬರಬೇಕು ಅನ್ನೋ ರೀತಿಯಿಂದ ಆ ಕೋರ್ಟ್ನಲ್ಲಿ ಅದನ್ನು ಸಮರ್ಪಣೆ ಮಾಡುವಲ್ಲಿ ವಿಫಲರಾಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಕಿರಿಯ ವಕೀಲರು ಹಿರಿಯರಿಗೆ ಮನ್ನಣೆ ಕೊಡುತ್ತಾ ಹೋಗಬೇಕು. ಅಲ್ಲದೆ ಹಿರಿಯರಲ್ಲಿ ತಾವು ಟ್ರೈನಿಂಗ್ ಪಡೆದು ತಾವು ಸಹಿತ ಏನದಲ್ಲ ಒಂದು ಒಳ್ಳೆಯ ವಕೀಲರಾಗಿ ತಮಗೂ ಮತ್ತು ಜಿಲ್ಲಾ ಬಾರ್ ಅಸೋಸಿಯೇಷನ್ದವರಿಗೂ ವಕೀಲರ ಸಂಘದವರಿಗೂ ಸಹ ಒಂದು ಏನದಲ್ಲ ಹೆಸರು ತಂದು ಕೊಡಬೇಕು, ಮರ್ಯಾದೆ ತಂದು ಕೊಡಬೇಕು ಅಂತ ಹೇಳಿ ಬಯಸ್ತಾ ಇದ್ದೀನಿ. ಇವತ್ತು ಗುಲ್ಬರ್ಗ ನ್ಯಾಯವಾದಿಗಳ ಸಂಘದಲ್ಲಿ ವಕೀಲರ ದಿನಾಚರಣೆ ಆಚರಿಸಲಾಯಿತು. ಅದರಲ್ಲಿ ವಿಶೇಷವಾಗಿ 50 ವರ್ಷಗಳ ತಮ್ಮ ವಕೀಲಿ ವೃತ್ತಿಯನ್ನು ಪೂರೈಸಿದಂಥ 11 ಜನ ವಕೀಲರಿಗೆ ಸನ್ಮಾನ ಇಟ್ಟುಕೊಳ್ಳಲಾಗಿತ್ತು. ಅದರಲ್ಲಿ ವಿಶೇಷವಾಗಿ ಬಾಬುರಾವ್ ಮಂಗಾಣೆ ವಕೀಲರು ತಮ್ಮ 50 ವರ್ಷಗಳ ವಕೀಲಿ ವೃತ್ತಿ ಪೂರ್ಣಗೊಂಡ ಸಂಬಂಧಪಟ್ಟು ಇವತ್ತು ಗುಲ್ಬರ್ಗ ನ್ಯಾಯವಾದಿಗಳ ಸಂಘದಲ್ಲಿ ಸನ್ಮಾನ ಇಟ್ಟುಕೊಂಡು ಅವರಿಗೆ ಸನ್ಮಾನಿಸಿದರು. ನಾವು ಎಲ್ಲರೂ 150 ಜನ ಅವರ ಜೂನಿಯರಾಗಿ ಕೆಲಸ ಮಾಡಿದ್ದೆವು. ನಾನು ಸಹಿತ ಅಶೋಕ್ ಮುಲ್ಗೆ ಅಂತೇಳಿ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನಮ್ಮ ಬಾಬುರಾವ್ ಮಂಗಾಣೆ ಸರ್ ಜೂನಿಯರ್ ಆಗಿ ಕೆಲಸ ಮಾಡಿದಂಥ ಅನೇಕ ವಕೀಲರು ಗುಲ್ಬರ್ಗ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದಾರೆ, ಸರ್ಕಾರಿ ವಕೀಲರಾಗಿದ್ದಾರೆ, SPP ಆಗಿದ್ದಾರೆ, ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದಾರೆ, ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಿದ್ದಾರೆ. ಹೀಗೆ ಇವತ್ತು ಅವರು ಹೆಮ್ಮೆಯಿಂದ ತಮ್ಮ ಜೂನಿಯರ್ಗಳು ಉನ್ನತ ಸ್ಥಾನಕ್ಕೆ ಹೋಗಿದ್ರ ಬಗ್ಗೆ ಹೇಳಿದ್ರು. ನಮಗೆಲ್ಲರಿಗೂ ಖುಷಿ ಆಯಿತು. ಈ ಒಂದು ಸಂದರ್ಭದಲ್ಲಿ ವಕೀಲರ ದಿನಾಚರಣೆ ಶುಭಾಶಯಗಳನ್ನು ಎಲ್ಲ ವಕೀಲರಿಗೆ ಕೋರುತ್ತಾ, ನಮ್ಮ ಸೀನಿಯರ್ ಆದಂಥ ಬಾಬುರಾವ್ ಮಂಗಾಣೆ ವಕೀಲರು ಇನ್ನೂ ಅನೇಕ ವರ್ಷಗಳವರೆಗೆ ತಾವು ತಮ್ಮ ವಕೀಲ ವೃತ್ತಿಯಲ್ಲಿ ಇನ್ನೂ ಉನ್ನತ ಸಾಧನೆ ಮಾಡಲಿ, ನಾವೆಲ್ಲ ಜೂನಿಯರು ಅವರ ದಾರಿಯಲ್ಲೇ ನಡೀತೇವೆ ಅಂತ ಹೇಳುತ್ತಾ ನನ್ನ 2 ಮಾತುಗಳಿಗೆ
ಮೊದಲನೇದಾಗಿ ಎಲ್ಲರಿಗೂ ವಕೀಲರ ದಿನಾಚರಣೆ ಶುಭಾಶಯಗಳು. ಇವತ್ತು ನಮ್ಮ ಬಾರ್ ಅಸೋಸಿಯೇಷನ್ ಗುಲ್ಬರ್ಗಾ ವತಿಯಿಂದ ಹಿರಿಯ ವಕೀಲರಾದಂಥ ಬಾಬುರಾವ್ ಮಂಗಾಣೆ ಮತ್ತು ಇನ್ನಿತರ 10 ಜನ ವಕೀಲರನ್ನು ಗುರುತಿಸಿ 50 ವರ್ಷ ಸತತ ನ್ಯಾಯಾಂಗ ಕ್ಷೇತ್ರದಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು. ನಿಜವಾಗ್ಲೂ ನಾವು ಧನ್ಯರು. ಅವ್ರ ಜೊತೆಗೆ ನಾವು ಕೆಲಸ ಮಾಡ್ತೀವಿ ಅಂತಂದ್ರೆ ನಾವು ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ. ಅಂಥ ಒಂದು ಹಿರಿಯ ಮಾರ್ಗದರ್ಶಕರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇವತ್ತು ವಕಾಲತ್ ನಡೆಸಿ ಅವರು ಗಳಿಸಿದಂಥ ಒಂದು ಒಳ್ಳೆಯ ಹೆಸರು ನಾವು ಅವ್ರ ಜೊತೆ ಹೆಸರು ಮಾಡಿ ಅವರಿಗೆ ಒಂದು ಯಾರಪ್ಪ ಇಂಥವ್ರು ಜೂನಿಯರ್ ಅಂತಂದ್ರೆ ಅವರು ಹೆಮ್ಮೆಯಿಂದ ಬಾಳಬೇಕು ಅವರ ಇಡೀ ವಯಸ್ಸಿನಲ್ಲಿ. ಬಾಬುರಾವ್ ಮಂಗಾಣೆ ಅವರ ಜೂನಿಯರ್ಗಳು ಈ ರೀತಿಯಾಗಿ ಒಳ್ಳೆಯ ಕೇಸ್ಗಳನ್ನು ನಡೆಸ್ತಾರೆ ಅಂತ ಹೇಳಿ ಅವರ ಒಂದು ವೃತ್ತಿ ಜೀವನಕ್ಕೆ ಮತ್ತೊಂದು ಹೆಸರು ತರುವಂಥ ಕೆಲಸಗಳನ್ನು ನಾವೆಲ್ಲ ಮಾಡ್ತೀವಿ. ನಿಜವಾಗ್ಲೂ ನಾವೆಲ್ಲ ಇಲ್ಲಿ ಇವತ್ತು ನಾವು ಇಷ್ಟೊಂದು ಹೆಸರು ಮಾಡಿದೀವಿ ಅಂದ್ರೆ ನಮ್ಮ ಸೀನಿಯರೇ ಕಾರಣ. ನಮ್ಮ ಮನೆಯಲ್ಲಿ ತಂದೆ ತಾಯಿ ನಮ್ಮ ಹೆಸರು ಬಸವರಾಜ್ ಬಿರಾದಾರ್ ಅಂತ ಇಟ್ಟಿರ್ಬೋದು, ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಬಸವರಾಜ್ ಬಿರಾದಾರ್ ಅಂತ ರಿಕಗ್ನೈಸ್ ಆಗುವಂಗೆ ಮಾಡ್ಯಾರ ಅಂದ್ರೆ ನಮ್ಮ ಸೀನಿಯರ್ ಬಾಬುರಾವ್ ಮಂಗಾಣೆ ಅವರು. ಅವ್ರ ಸೇವೆ ನಾವು ಅವರ ಒಂದು ಆಶೀರ್ವಾದ ನಾವು ಯಾವತ್ತೂ ಮರೆಯಂಗಿಲ್ಲ. ಮುಂದೂ ನಮ್ಮಂತ ಇಂಥ 100 ಜೂನಿಯರ್ಗಳು ಬಂದು ಅವರ ಯಶಸ್ವಿಗೆ ಕಾರಣೀಭೂತರಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಬಸವರಾಜ್ ಬಿರಾದಾರ್, ಬಾಬುರಾವ್ ಮಂಗಾಣೆ ಅವರ ಜೂನಿಯರ್. ಸರ್ ಈ ಕಡೆ ಎಲ್ಲರೂ ಸರ್ ಸರ್ ಶ್ರೀ ರಾಜು ಕೊರಡಿ ಸರ್ ಶ್ರೀ ಬಾಬುರಾವ್ ಮಂಗಾಣೆ ಸರ್ ಥ್ಯಾಂಕ್ ಯು ಸರ್ ಈ ಕಡೆ ಸರ್ ಈ ಕಡೆ ಸರ್ ಒಟ್ಟಿಗೆ ಅದೇ ರೀತಿ ಸರ್ ನೆಕ್ಸ್ಟ್ ಪ್ರವೀಣಾ ಪಾಟೀಲ್ ಮೇಡಮ್ 25 ವರ್ಷಗಳ ಒಂದು ವಕೀಲ ವೃತ್ತಿಯನ್ನು ಪೂರೈಸಿದ ಒಂದು ಸರ್ ಎಲ್ಲರೂ ಈ ಕಡೆ ಶಿವಣ್ಣ ಸೆಂಟರ್ ನಲ್ಲಿ